ನಾವು ನೋಡಿ ಈಗ ಚೆನ್ಗಿ ಬ್ಯಾಳಿ ಸಾರು ಹೆಂಗೆ ಮಾಡೋದಂತ ನೋಡಂಬನ್ರಿ. ಮೊದಲಿಗೆ ನಾವು ಕುಕ್ಕರ್ ತೊಗೊಂಡಿದ್ದೇನೆ ರೀ. ಅದಕ್ಕೆ ಒಂದು ಬಟ್ಲ ಬೇಳೆ ಹಾಕಿ ಚೆನ್ಗಿ ಬೇಳೆ ಹಾಕ್ತಾಯಿದ್ದೀನಿ. ಅದಕ್ಕೆ ಈಗ 2 ಗ್ಲಾಸ್ ನೀರು ಹಾಕಿ, ಒಂದು ಬಟ್ಲಕ್ಕೆ 2 ಗ್ಲಾಸ್ ನೀರು ಹಾಕಿ, ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಅದಾದಮೇಲೆ ಟೊಮೊಟೊ ಹಾಕಿ ಬೆಳ್ಳುಳ್ಳಿ ಹಾಕಬೇಕು. ಚೆನ್ನಾಗಿ ಕುದಿಯುತ್ತೆ. ಸ್ವಲ್ಪ ಈಗ ಗ್ಯಾಸ್ ಚಾಲು ಮಾಡಿ ಕುಕ್ಕರ್ನ ಮುಚ್ಚಿ ಅದ್ರ ಮೇಲೆ ಇಡಿ. ಒಂದು 3 ವಿಸಿಲ್ ಆಗಬೇಕು, ಸಾಕು. ಈಗ ನೋಡಿ ಬೇಳೆ ಬೆಂದಿದೆ. ಈಗ ನಾನೊಂದು ಪಾತ್ರೆನ ಇಡ್ತಾಯಿದ್ದೀನಿ ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಜೀರಿಗೆ ಸಾಸಿವೆ ಹಾಕಿ, ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಇಟ್ಕೊಂಡಿದ್ದೀನಿ ನಾನೀಗ ಕಡೆಗೆ, ಅದನ್ನು ಹಾಕಿ, ಫಸ್ಟಿಗೆ ಬೆಳ್ಳುಳ್ಳಿ ಹಾಕಿ, ಆಮೇಲೆ ಉಳ್ಳಾಗಡ್ಡಿ ಹಾಕಿ, ಈಗ ಕೊತ್ತಂಬರಿ ಹಾಕಿ, ಎಲ್ಲವನ್ನು ಹಾಕಿ ಸ್ವಲ್ಪ ತಿರುವಾಡಿ, ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕಿ ತಿರುವಾಡಿ ಸ್ವಲ್ಪ. ಅದಾದಮೇಲೆ ಸ್ವಲ್ಪ ಹೊತ್ತು ಉಮ್ಗೊಯಿಸಿ, ಹೀಗೆ ಸ್ವಲ್ಪ ಖಾರ ಹಾಕಿದಾದ್ಮೇಲೆ ನೀರು ಹಾಕಿ ಕುದಿಬೇಕು. ಅದು ನೀರು ಕುದ್ದಾದ್ಮೇಲೆ ಈಗ ಬೇಳೆಯಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ತಿರುವಿ, ಈಗ ನೀರು ಕುದೀತಾ ಇದೆ ನೋಡಿ, ಅದಕ್ಕೆ ಬೇಳೆ ಸೇರಿಸಿ, ಈಗ ಮತ್ತೆ ಒಂದು 5 ನಿಮಿಷ ಕುದಿಸಿ, ಚೆನ್ನಾಗಿ ಕತ್ತ ಕುದಿಬೇಕದು. ಕುದ್ರೆ ಟೇಸ್ಟ್ ಆಗುತ್ತೆ. ಈಗ ಸಾಂಬಾರು ರೆಡಿ.